ಅಂಜಿಸಿ ಒಪ್ಪಿಗೆ ಇಲ್ಲಿ ಕೋಯರ್ಷನ್ ನಲ್ಲಿ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಕೋಯರ್ಷನ್ ವಿದಿನ್ ಇಂಡಿಯಾನು ಆಗಬಹುದು ಔಟ್ಸೈಡ್ ಇಂಡಿಯಾನು ಆಗಬಹುದು. ಉದಾಹರಣೆ ಕೊಟ್ಟೇನೆ. ಎ ಬಿ ಇಂಡಿಯಾದಾಗ ಅದಾರ, ಏನ್ ಮಗ ಫಾರಿನ್ ದಾಗ ಅದಾನ, ಏನ್ ಮಗ ಹೆದರ್ಸ್ಯಾರ ಇಲ್ಲಿ ಮಪ್ಪ ಹೇಳ ಅದ ಮಲ ಕೊಡಾರ. ಕೋಯರ್ಷನ್ ಮೇ ಬಿ ಔಟ್ಸೈಡ್ ಇಂಡಿಯಾ, ಅಂಡಿಲ್ ಇನ್ಫ್ಲುಯೆನ್ಸ್ ಔಟ್ಸೈಡ್ ಇಂಡಿಯಾ. ಅಲ್ಲೇ ಇರಬೇಕು, ಇಬ್ಬರು ನಟ ವೆಸ್ಟ್ ಎಫಿಷಿಯಲ್ ಇರಬೇಕು, ಅಲ್ಲೇ ಇಟ್ಕೊಂಡು ಅದೇನಾಗ್ತದೆ ಪ್ರಭಾವ ಕೊಡಬೇಕು. ಕೋಯರ್ಷನ್ ಥರ್ಡ್ ಪಾರ್ಟಿ, ಕೋಯರ್ಷನ್ ಥರ್ಡ್ ಪಾರ್ಟಿಗೂ ಇರಬಹುದು. ಕಾಂಟ್ರಾಕ್ಟ್ ಸಂಬಂಧಪಟ್ಟ ವ್ಯಕ್ತಿಗಿನ ಇರ್ಬೇಕಂತ ಏನಿಲ್ಲ. ಕೋಯರ್ಷನ್ ಎ ಬಿ ನಡುವ ಹೆದರಿಕೆ ಇರ್ಬೇಕಂತೇನಿಲ್ಲ. ಎ ಬಿ ಅನ್ಸಿರ್ಬೇಕು, ಬಿ ಎ ಅನ್ಸಿರ್ಬೇಕಂತ ಹಂಗೆ ನೇಮ್ ಇಲ್ಲ. ಎ ಬಿಗೆ ಬಿ ಬದ್ಲಿ ಸಿ ಅನ್ಸಿರ್ಬೋದು, ಬಿ ಏನ್ ಬದ್ಲಿ ಡಿ ಅನ್ಸಿರ್ಬೋದು, ಏನಾರ ಆಗಿರ್ಬೋದು. ಯಾರ ಸಂಬಂಧ ಇಲ್ಲ ವ್ಯಕ್ತಿಗೆ ಅಂಜಿಸಿ ಒಂದ್ ಕಡೆ ಮೂವನ್ಸ್ಕೊಂಡಿರ್ಬೋದು. ಯಾರ ಸಂಬಂಧ ಹೆಂಗದಾವ ಗೊತ್ತಿಲ್ಲ. ಕೋಯರ್ಷನ್ ಮೇ ಬಿ ಅಗೇನ್ಸ್ಟ್ ಥರ್ಡ್ ಪಾರ್ಟಿ. But whereas in case of undue influence cannot be done against third party. ಇಬ್ಬರ ನಡುವಿನ ಇದ್ರ ಸಂಬಂಧ ಅಲ್ಲಿ ಏನಾದರೂ ಒಂದು undue influence ಆಗ್ಲಿಕ್ಕೆ ಸಾಧ್ಯ, ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ. ಮೂರನೇ ವ್ಯಕ್ತಿ ಮೇಲೆ ಪ್ರಭಾವ ಬೀರಿ ಇಲ್ಲಿ ಕನ್ಸೆಂಟ್ ತಗೊಂಡಿರೋದು ಕಾಯ್ದೆ ಹೋಗ್ತದೆ. ನೋ ಪ್ರೆಸಂಪ್ಷನ್ ಆಫ್ ಕೋಯರ್ಷನ್. ಕೋಯರ್ಷನ್ ಪ್ರಿಸ್ಯೂಮ್ ಮಾಡ್ಕೊಳಕ್ ಬರಂಗಿಲ್ಲ. ಎ ಮತ್ತು ಬಿ ಹತ್ರ ಒಂದ್ ಒಪ್ಪಂದ ಆಗೈತಂದ್ರ ಲಾ ಒಮ್ಮೆಲೆ ಏನ್ ಊಹೆ ಮಾಡ್ಕೊಳಂಗಿಲ್ಲ. ಇವೇನ್ರ ಹೆದರಿಸ್ತೋನ, ಇವೇನ್ರ ಬೆದರಿಸ್ತೋನ ಅಂತ ಪ್ರಿಸಂಪ್ಷನ್ ಮಾಡ್ಕೊಳಂಗಿಲ್ಲ ಯಾವಾಗ. Whereas in case of undue influence, law presumes, perfectly presumes. ಇಷ್ಟ ಮಾಡಿಬಿಟ್ಟೈತಿ ಇಂಥವ್ರ ನಡಕ ಒಪ್ಪಂದ ಮಾಡ್ಕೊಂಡಿದ್ರೆ ಅಲ್ಲಿ undue influence ಐತಿ ಅಂತ ಸಿದ್ಧನ. ನೋ ಸೆಕೆಂಡ್ ಥಾಟ್. ಇಷ್ಟ ಕೊಟ್ಬಿಟ್ರ ಅವ್ರು ಎ ಕಾಂಟ್ರಾಕ್ಟ್ ಬಿಟ್ವೀನ್ ಫಾದರ್ ಅಂಡ್ ಸನ್, ನೋ ಕ್ವಶನ್, ದರ್ ಇಸ್ undue influence ಅಂತ. ಅದರ ಅಲ್ಲಿ ಕೋಯರ್ಷನ್ ಐತೆ ಅನ್ನಂಗಿಲ್ಲ. ಕೋಯರ್ಷನ್ ಅನ್ನ ಪ್ರಿಸಂಪ್ಷನ್ ಮಾಡಂಗಿಲ್ಲ ಯಾವಾಗಲೂ, ಅನ್ಲೆಸ್ ಅಂಡ್ ಅಂಟಿಲ್ ದ ಪಾರ್ಟಿ ಟು ದ ಕಾಂಟ್ರಾಕ್ಟ್ ಕಮ್ಸ್ ಫಾರ್ವರ್ಡ್. ಆ ಪಾರ್ಟಿ ಟು ದ ಕಾಂಟ್ರಾಕ್ಟ್ ನ ಬಂದು ನಾನು ಹೆದರಿಸಿದ್ರು ಬದರಿಸಿದ್ರು ಅದಕ್ಕೆ ನಾವು ಒಂದಿನ ಅದಕ್ಕೆ ಕನ್ಸೆಂಟ್ ಇಲ್ಲ ಅಂತ ಹೇಳೋದನ್ನ ಅಲ್ಲಿ ಕೋಯರ್ಷನ್ ಐತೆ ಅಂತ ಪ್ರಿಸಂಪ್ಷನ್ ಮಾಡಂಗಿಲ್ಲ. ಬಟ್ ವೇರ್ ಇನ್ ಕೇಸ್ ಆಫ್ undue influence ಸಂಬಂಧಪಟ್ಟ ಪಾರ್ಟಿ ಬರ್ಲಿ ಬರ್ದ ಇರ್ಲಿ ಕಾಯ್ದೆ ಬಿಟ್ಟೈತಿ ಇಂತಿಂತ ನಡಕ. ಇಫ್ ಎಟ್ ಆಲ್ ದೇರ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್, ಲಾ ಸೇಸ್ ದಟ್ ಸ್ಟೂಡೆಂಟ್ ಬಂದು ಹೇಳಿ ಬಿಡ್ಲಿ ಏನ್ರಿಪ್ಪ ನಮ್ಮ ಟೀಚರ್ ಪ್ರಭಾವ ಕೊಡೋಣ ಹೂ ಒಂದೇ ಕೊಡೋ ಮನ್ಸಿಲ್ಲ ಅಂತ ಹೇಳೋದು ಬೇಡ. ಸ್ಟೂಡೆಂಟ್ ಲಾ ಪ್ರಿಸೂಮ್ಸ್ ಅಲ್ಲಿ undue influence ಐತೆ ಪಕ್ಕ ಐತೆ. ನಾವು ಕಲಿಸಾನ ಅವರಿಗೆ ಅವ್ರ ಟೀಚರ್ ಹೇಳ ಹೂ ಒಂದೇ ಪಾಪ ಅದು ಬಾಯ್ ಬಿಟ್ಟು ಹೇಳೋಲ್ಲ ಅಷ್ಟ ಅಂತ. ಸೊ undue influence is going to be presumed, whereas coercion cannot be presumed. No presumption at all. So these are certain points of differences between coercion and. Is it okay? Next I will continue. The third aspect of free consent. Free consent is the third aspect here. Misrepresentation. If consent is obtained through misrepresentation. Misrepresentation. What is this misrepresentation? Misrepresentation. ಮೂರನೇ ಆಸ್ಪೆಕ್ಟ್. ಕೋಯರ್ಷನ್ ಮುಗಿತು, undue influence ಮುಗಿತು, ಮಿಸ್ರೆಪ್ರೆಸೆಂಟೇಷನ್. ಕೋಯರ್ಷನ್ ಇದ್ರ ಕನ್ಸೆಂಟ್ ಫ್ರೀ ಅಲ್ಲ, undue influence ಇದ್ರ ಫ್ರೀ ಕನ್ಸೆಂಟ್ ಅಲ್ಲ, ಮಿಸ್ರೆಪ್ರೆಸೆಂಟೇಷನ್ ಇದ್ರು ಫ್ರೀ ಕನ್ಸೆಂಟ್. ಅಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಮಾಡಿ ಅವನ ಕಡೆ ಹೂ ಅನ್ಕೊಂಡಿದ್ದೆ. ಏನು ಒಂದೇ ಮಿಸ್ರೆಪ್ರೆಸೆಂಟೇಷನ್ ತಿಳ್ಕೊಳ್ಳೋಕ್ಕಿಂತ ಮೊದಲ ರೆಪ್ರೆಸೆಂಟೇಷನ್ ಅಂದ್ರೆ ಏನು ಅನ್ನೋದು ತಿಳ್ಕೊ, ಆಮೇಲೆ ಅದು ಮಿಸ್ ಅನ್ನೋದು ಬರ್ತದೆ. ರೆಪ್ರೆಸೆಂಟೇಷನ್ ಅಂದ್ರೆ ಏನು? ರೆಪ್ರೆಸೆಂಟೇಷನ್ ಕೊಟ್ಟು ಬಂದ್ರ ಅಂತಾರಲ್ಲ, ಮನವಿ ಕೊಟ್ಟು ಬಂದ್ರ ಅಂತಾರಲ್ಲ, ಅಹವಾಲು ಕೊಟ್ಟು ಬಂದ್ರ ಅಂತ ರೆಪ್ರೆಸೆಂಟೇಷನ್. ಹೋಗಿ ರೆಪ್ರೆಸೆಂಟೇಷನ್ ಕೊಟ್ಟು ಬಂದಿವ್ರಿ ಕೊಟ್ಟು ಬಂದ ರೆಪ್ರೆಸೆಂಟೇಷನ್. A representation is a statement
statement of fact. Representation is a statement of fact. ಒಂದು ಘಟನೆಯ ಕುರಿತು ಸ್ಟೇಟ್ಮೆಂಟ್ ಮಾಡೋದು, ಹೇಳಿಕೆ ಕೊಡೋದು. ಸ್ಟೇಟ್ಮೆಂಟ್ ಅಂದ್ರೆ ಹೇಳಿಕೆ. It is a state. Basically, representation is nothing but it is a statement made by one person. About what? About a fact which has happened already. ಇರುವಂತ ವಸ್ತುಸ್ಥಿತಿಯ ಕುರಿತು ಒಂದು ಹೇಳಿಕೆಯನ್ನು ಕೊಡೋದು. That is called representation. About a statement of fact. Relating to some matter. Relating to some matter. Essential to the formation of the contract. Formation of the contract. Before the contract, either before the formation of contract or at the time of making the contract. ಒಬ್ಬ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾನೆ. A is selling his motor car. While selling the motor car, he makes some statements regarding his car. ತಾನು ಕಾರ್ ಮಾರಕತನ ಮಾರು ಸಂದರ್ಭದಲ್ಲಿ ಕಾರಿನ ಕುರಿತು ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಅನ್ನು ಮಾಡ್ತಾನೆ, ಹೇಳಿಕೆಯನ್ನು ಕೊಡ್ತಾನೆ. Before formation of contract, while making proposal only, ಇದರ ಬಗ್ಗೆ ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾನೆ. ಕಾರ್ ಹಿಂಗೈ ಇಷ್ಟನೇ ಮಾಡೆಲ್, ಹೌದಾ, ಎಷ್ಟು 1000 ಕಿಲೋಮೀಟರ್ ಓಡೈತಿ, ಒಂದು ಆಕ್ಸಿಡೆಂಟ್ ಆಗಿಲ್ಲ, ಎಂತ ಇಂಜಿನ್ ಪವರ್ ಐತಿ, ಏನ್ ತಾನ ಎಲ್ಲ ಕಾರಿನ ಬಗ್ಗೆ ವರ್ಣನೆ ಮಾಡಿ. ಅಂದ್ರೆ ನೋಡಿ, ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ ರಿಲೇಟಿಂಗ್ ಟು ಸಮ್ ಮ್ಯಾಟರ್. ಕೆಲವು ವಿಷಯ ಇತ್ತು, ಆ ಮ್ಯಾಟರ್ ಎಂತಾದ್ರತಿ ವಿಚ್ ಇಸ್ ಎಸೆನ್ಷಿಯಲ್ ಟು ದ ಫಾರ್ಮೇಶನ್ ಆಫ್ ದ ಕಾಂಟ್ರಾಕ್ಟ್. ಎಂಥ ಮ್ಯಾಟರ್ ಅದು? ಆ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಅತಿ ಅವಶ್ಯ ಇರುವಂತಹ ವಿಷಯದ ಕುರಿತು, ವೆರಿ ಎಸೆನ್ಷಿಯಲ್ ಮ್ಯಾಟರ್ ಅದು. ಈಗ ಮೋಟರ್ ಕಾರ್ ನೀವು ಮಾರಾಕತ್ತಾನ, ಎಸೆನ್ಷಿಯಲ್ ಮ್ಯಾಟರ್ ಅದು ಮೋಟರ್ ಕಾರ್. ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಕಾಂಟ್ರಾಕ್ಟ್ ಅಂದ್ರೆ ಮೋಟರ್ ಕಾರ್. ಆ ಸಬ್ಜೆಕ್ಟ್ ಮ್ಯಾಟರ್ ಕುರಿತು ಒಂದಿಷ್ಟು ಸ್ಟೇಟ್ಮೆಂಟ್ ಮಾಡೋಣ, ಒಂದಿಷ್ಟು ಸ್ಟೇಟ್ಮೆಂಟ್ ಮಾಡೋಣ, ಹೇಳಿಕೆಯನ್ನು ಕೊಟ್ಟಾನ. ಅವ್ನು ಕನ್ವಿನ್ಸ್ ಮಾಡಾಕ, ಅವ್ನು ಇಂಡ್ಯೂಸ್ ಮಾಡಾಕ, ಆ ಒಂದು ಸಬ್ಜೆಕ್ಟ್ ಮ್ಯಾಟರ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ಫಾರ್ಮೇಶನ್ ಆಫ್ ಕಾಂಟ್ರಾಕ್ಟ್. ಇನ್ ರಿಲೇಷನ್ ಟು ದಟ್ ಹಿ ಹ್ಯಾಸ್ ಮೇಡ್ ಸಮ್ ಸ್ಟೇಟ್ಮೆಂಟ್ಸ್. ಹಿಂಗೈತಿ 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 ಎಲ್ಲ ಹೇಳ. ಆ ಹೇಳಿದ್ರ ಮೇಲೆ ನಂಬಿ ಅದನ್ನು ತಗೊಳಕ್ ಹೂ ಮಾಡಿದ್ದ ಅಂತಿದೆ. ಹೇಳಿದ್ದನ್ನು ನಂಬಿ ಆ ಕಾರ್ ತಗೊಳಕ್ ಹೂ. ಕಾರ್ 2015 ಮಾಡಲ್, 5-6 ವರ್ಷದ ಗಾಡಿ. 2015 ಆದ್ರೂ ಬರೀ 10,000 ಕಿಲೋಮೀಟರ್ ಓಡೈತಂದ. ವೆರಿ ಎಸೆನ್ಷಿಯಲ್. ಈಗ ಕಾರ್ ತಗೊಳ್ಳೋದು ಕೊಡುವುದು ವ್ಯವಹಾರ ಮಾಡೋದಂದ್ರೆ ಕಾರಿನ ಬಗ್ಗೆ ಅತಿ ಮುಖ್ಯವಾದ ಅಂಶಗಳು. ವೆದರ್ all these information or what is revealing to be are essential to formation of contract or not? Quite essential. ಇದು ಮುಖ್ಯ. ಇದನ್ನ ಬಿಟ್ಟು ಬೇರೆ ಏನ್ ಹೇಳೋದಲ್ಲ. ಕಾರ್ ಕೊಡಕತ್ತನ, ಕಾರಿನ ಕುರಿತು ಈ ವಿಷಯ ಹೇಳಕತ್ತ, ಕಾರಿನ ಕುರಿತು ಈ ವಿಷಯ. ಇದನ್ನ ಬಿಟ್ಟು ಈ ಕಾರನ್ನ ಒಬ್ಬ ಅಂತ ಹೇಳಿದಂತಿದೆ. ಇದು ಬಹಳ ಎಸೆನ್ಷಿಯಲ್. ಈ ಕಾರು 2015 ಮಾಡಲ್, 10,000 ಕಿಲೋಮೀಟರ್ ಓಡಿ. ಈ ಕಾರನ್ನ ಜಡ್ ಅಂತಕ್ಕಂಥ ಡ್ರೈವರ್ ಓಡ್ಸ್ಯಾನ ಅಂತ ಹೇಳಿ. ಇಲ್ಲಿ ವೆರಿ ಎಸೆನ್ಷಿಯಲ್ ಯಾವುದು? ಮಾಡೆಲ್ ಅಂಡ್ ಓಡಿದ್ವಿ. ಡ್ರೈವರ್ ಜಡ್ ಒಬ್ಬನ ಓಡ್ಸ್ಯಾನ ಅಂತ ಅನ್ನೋದು ಎಸೆನ್ಷಿಯಲ್ ಆಗೋದಿಲ್ಲ. ಓಡಿಸ್ಲಿ, ಎಕ್ಸರ ಓಡಿಸ್ಲಿ, ವಾಯರ ಓಡಿಸ್ಲಿ, ಲೇಟರ್ ಆನ್ ಜಡ್ ಒಬ್ಬನ ಓಡಿಸಿಲ್ಲ, ವಾಯ್ನೋ ಒಂದ್ ಸ್ವಲ್ಪ ಓಡಿಸಿದ್ನಂತ 5-6 ತಿಂಗಳ, ಎಕ್ಸನೋ 1 ವರ್ಷ ಓಡಿಸಿದ್ನಂತ. 5-6 ವರ್ಷದಾಗ ಝೆಡ್ 3-4 ವರ್ಷ ಓಡಿಸ್ಯಾನ, ಎಕ್ಸ್ ವೈ 1 ವರ್ಷ ಓಡಿಸಿದ್ರು ಅಂತ ಗೊತ್ತಾತ ಅಂತ ಹೇಳಿದ್ರೆ. ಆಮೇಲೆ
ಅವಾಗ ಅದು ಮಿಸ್ರೆಪ್ರೆಸೆಂಟೇಷನ್ ಅನ್ಸೋದಿಲ್ಲ. ಯಾಕೆ ಇಸ್ ನಾಟ್ ವೆರಿ ಎಸೆನ್ಷಿಯಲ್ ಮ್ಯಾಟರ್ ಟು ದಿಸ್. ಇಸ್ ನಾಟ್ ವೆರಿ ಎಸೆನ್ಷಿಯಲ್ ಮ್ಯಾಟರ್. ನೀ ಜಡ್ ಒಬ್ಬನ ಓಡ್ಸ್ಯಾನ ಗಾಡಿ ಅಂದಿದ್ದಿ, ನಮ್ಗೆ ಆಗಲ್ಲ ಗೊತ್ತಾದ್ರು ಎಕ್ಸನ್ ಓಡ್ಸ್ಯಾನಂತ ವೈನು ಓಡ್ಸ್ಯಾನಂತ ನೀ ಸುಳ್ಳು ಹೇಳಿದಿ, ನೀ ಹೆಂಗ್ ಮಾಡಿದಿ? ಯಾವ ಓಡಿಸೋಡಕ್ ಬರೋ ಮರ 2015 ಅಂತ ಹೇಳಿದ್ದಿಲ್ಲ, 2015 ಅಂತ ಮಾಡಲ್ಲ ಐತಿ. 10,000 ಕಿಲೋಮೀಟರ್ ಓಡ್ಸ್ಯಾನಂತ 10,000 ಓಡೈತಿಲ್ಲ, ಓಡೈತಿ. ಇಂಜಿನ್ ಬಾಳ ಚಲೋ ಐತಿ ಅಂತ ಹೇಳಿದ್ನಿ, ಐತಿಲ್ಲೋ ಐತಿ. 25 ಕಿಲೋಮೀಟರ್ ಕೊಡ್ತೈತಿ ಪರ್ ಲೀಟರ್ ಅಂತ ಹೇಳಿದ್ವಿ, 25 ಕೊಡಾಕ್ತಿಲ್ಲೋ ಕೊಡಾಕ್ತೈತಿ. ಅವೆಲ್ಲ ಬರೋಬ್ರ. ದೀಸ್ ಥಿಂಗ್ಸ್ ಆರ್ ವೆರಿ ಎಸೆನ್ಷಿಯಲ್ ಟು ದ ಫಾರ್ಮೇಶನ್ ಆಫ್ ಕಾಂಟ್ರಾಕ್ಟ್. ನಾಟ್ ದ ಡ್ರೈವರ್. ನಾ ಡ್ರೈವರ್ ಬಗ್ಗೆ ಹೇಳಿರ್ಬೋದು ಬಿಡು. ಹೇಳೋರಾಗ 6 ವರ್ಷದಾಗ ಮತ್ತೆ ಹೆಚ್ಚಿಗೆ ಜಡ್ಡನ್ನ ಓಡಿಸಿದ, ಜಡ್ ಒಬ್ಬನ ಓಡಿಸ್ಯಾನ ಅಂತ ಹೇಳಿರ್ಬೋದು. ಅದಕ್ಕೆ ಒಂದ್ 6 ತಿಂಗಳು ಓಡಿಸಿದ್ದೆ, ಅದೇನು ದೊಡ್ಡ ಎಷ್ಟು ಮಂದಿ ಡ್ರೈವರ್ ಓಡಿಸಿದ್ರೇನು? ದಿಸ್ ಇಸ್ ನಾಟ್ ದ ಎಸೆನ್ಷಿಯಲ್ ಮ್ಯಾಟರ್ ಹಿಯರ್. Regarding the model of the car, regarding the kilometer that it has run, regarding the fuel efficiency of the car, these are very essential. ನೀ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದ್ಬಿಟ್ಟು ಅಲ್ಲಿ ಏನು ಹೆಚ್ಚು ಕಡಿಮೆ ಆಗೈತೆನ ಅಂತ ಕೇಳಿದ್ರೆ ಅಲ್ಲಿ ಏನು ಹೆಚ್ಚು ಕಡಿಮೆ ಇಲ್ಲಪ್ಪ ಡ್ರೈವರ್ ಬಗ್ಗೆ ಹೊಚ್ಚ ಹೋಗ. These things are not essential. ಅಲ್ಲಿ ಏನು ಹೇಳ್ತಾರೆ? If a statement of fact relating to some matter essential to the formation of contract is called as representation. ಮಾಡುವತ್ನಾಗ ಆ ಕಾರ್ಯಕ್ಕೆ ಸಂಬಂಧಪಟ್ಟಂತ ಅತಿ ಮುಖ್ಯವಾದ ಅಂಶಗಳ ಕುರಿತು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಾನ. ಅದಕ್ಕೆ ನಾವೇನ್ ಕರೆದ್ವಿ? ರಿಪ್ರೆಸೆಂಟೇಷನ್. ಈ ರಿಪ್ರೆಸೆಂಟೇಷನ್ ಮಿಸ್ ರಿಪ್ರೆಸೆಂಟೇಷನ್ ಯಾವಾಗ ನೋಡೋದು? ಈಗ ಈ ರಿಪ್ರೆಸೆಂಟೇಷನ್ ಇದು ಹೇಳಿದ್ದು ಬರೋಬರಿ ಅಂತ ತಿಳಿರಿ. ಏನ್ ಹೇಳ್ಯಾನ? 2015 10,000 ಕಿಲೋಮೀಟರ್, ಫ್ಯೂಯಲ್ ಎಫಿಷಿಯನ್ಸಿ 25 ಕಿಲೋಮೀಟರ್, ಇಂಜಿನ್ ಬಹಳ ಚಂದ ಐತಿ, ಎಲ್ಲ ಟೈರ್ ಹೊಸ, ಎಲ್ಲ ಹೇಳಿದ್ದು ಎಲ್ಲ ಬರೋಬರಿ ಇತ್ತಂದ್ರೆ ಇಟ್ ಇಸ್ ನಾಟ್ ಮಿಸ್ ರಿಪ್ರೆಸೆಂಟೇಷನ್, ಇಟ್ ಇಸ್ ಜಸ್ಟ್ ಇದು ಹೇಳಿದ್ರೊಳಗ ಯಾವ್ದೋ ಒಂದು ಸುಳ್ಳಿತ್ತಂತ್ರಿ. 2015 ಮಾಡೆಲ್ ಹೋಗಿ ಅದು 2010 ಇತ್ತಂತ. ಮಾರುವತ್ನಾಗ ಏನ್ ಹೇಳ 2015 ಹೇಳ. ಅದು ಆಕ್ಚುಲಿ ಇದ್ದಿದ್ದು ಯಾವ ಮಾಡೆಲ್? 2010 ಮಾಡೆಲ್. ವೆದರ್ ದಿಸ್ ಇನ್ಫಾರ್ಮೇಶನ್ ಇಸ್ ಎಸೆನ್ಷಿಯಲ್ ಟು ದ ಫಾರ್ಮೇಶನ್ ಆಫ್ ಕಾಂಟ್ರಾಕ್ಟ್ ಅರ್ ನಾಟ್? ಇಟ್ ಇಸ್ ಎಸೆನ್ಷಿಯಲ್. 2010 ತಂದಿದ್ರೆ ತಗೊಂಡು ಗೊತ್ತಿಲ್ಲ. ಈಗ ತಗೊಳ್ಳೋದ್ನಾಗ ಹೂ ಅಂತ ಮೇಲೆ ಒಪ್ಪಂದ ಆದ್ಮೇಲೆ ಗೊತ್ತಾಗೈತೆ ಅವ್ನು 2015 2010 ಅಂತ. ಅವಾಗ ಇವ ನಮ್ಮನ್ನ ದಾರಿ ತಪ್ಪಿಸಿದ ಅಂತೇನೋ ಅರ್ಥೇನೋ, ದಾರಿ ತಪ್ಪಿಸಿದ. ದಾರಿ ತಪ್ಪಿಸಿದ್ದಕ್ಕೆ ಮಿಸ್ ರಿಪ್ರೆಸೆಂಟೇಷನ್. ಓಕೆ, ಹೇಳುವಿಕೆಯಲ್ಲಿ ವಸ್ತುಗಳಲ್ಲಿ ಏನಾದ್ರು ಅದು ಸರಿಯಲ್ಲ ಅಂತ ಗೊತ್ತಾಗ್ತಂದ್ರೆ ಅದಕ್ಕೆ ನಾವು ಮಿಸ್ ರಿಪ್ರೆಸೆಂಟೇಷನ್. ಸೊ ಅದಕ್ಕೆ ಏನಂತಾರ ನೋಡಿ. ಸೊ meaning of misrepresentation. Meaning of misrepresentation. So ಒಂದು 15 ನಿಮಿಷ ಕ್ಲಾಸ್ ಬಹಳ ಚೆನ್ನಾಗಿದೆ. In ordinary sense, misrepresentation refers to false statement. Representation ಅಂದ್ರೆ ಏನು? True statement. Statement of fact relating to formation. Misrepresentation ಅಂದ್ರೆ ಏನು? It is a false statement made by a party innocently. Is very important. Innocently, without any intention of deceiving, the other party. Is very important. ಹೇಳುದ ತಪ್ಪು ಸ್ಟೇಟ್ಮೆಂಟ್ ಮಾಡ್ಯಾನ, ತಪ್ಪು ಹೇಳಿಕೆ ಏನು ಕೊಟ್ಟು 2015 10 ಅಂತ ಹೇಳೋದ್ರಲ್ಲಿ 15 ಅಂದಾನ. ಆದ್ರೆ ಅವನಿಗೂ ಗೊತ್ತಿದ್ದಿಲ್ಲ. He was also under impression that this car belongs to 2015 model. He did not know it was 2010 model. Innocently he has made a statement. ಆ ಮಾಡಿದ ಸ್ಟೇಟ್ಮೆಂಟ್ ಏನಿತ್ತು? ಫಾಲ್ಸ್ ಇತ್ತು, ತಪ್ಪಿತ್ತು. ಅಂತ ಫಾಲ್ಸ್ ಸ್ಟೇಟ್ಮೆಂಟ್ ವಿದೌಟ್ ಎನಿ ಇಂಟೆನ್ಷನ್ ಟು ಡಿಸೀವ್. ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ವಿತ್ ಎನ್ ಇಂಟೆನ್, ಇನ್ನೋಸೆಂಟ್ಲಿ ಇರ್ಬೇಕದು, ಮುಗ್ಧತೆಯಿಂದ ಕೂಡಿರ್ಬೇಕು.
ಅವನು ಅದನ್ನ ನಂಬಿರ್ಬೇಕು. ಏನು ಅವ ಯಾವ್ದನ್ನ ನಂಬ್ಯಾನೋ ಅದನ್ನ ಹೇಳ್ಯಾನವ. ತಾಯಿನ್ ನಂಬ್ಕೊಂಡನಲ್ಲ ಅದನ್ನ ಹೇಳ್ಯಾನವ. ತಾಯಿನ್ ತಿಳ್ಕೊಂಡನಲ್ಲ ಅದನ್ನ ಹೇಳ್ಯಾನ ಇನ್ನೋಸೆಂಟ್ಲಿ. ಹೇಳುದು ತಪ್ಪಿರ್ಬೋದು, ಬಟ್ ನಾವು ತಿಳ್ಕೊಂಡಿದ್ದು ಬೇರೆ ಹೇಳಿದ್ದು ಬೇರೆ ಅಲ್ಲ. ಏನ್ ತಿಳ್ಕೊಂಡನಲ್ಲ ಅದನ್ನ ಹೇಳ್ಯಾನ. ವಾಟ್ ಹಿ ಹ್ಯಾಸ್ ಅಂಡರ್ಸ್ಟುಡ್ ದಟ್ ಹಿ ಹ್ಯಾಸ್ ಟೋಲ್ಡ್. ಇಟ್ ಈಸ್ ಕಾಲ್ಡ್ false statement made by a person innocently. If at all he knew it, ಯಾವುದು 2010 ಅಂತ ಗೊತ್ತಿದ್ದು 2015 ಹೇಳಿದ್ನಂದ್ರೆ it is not what is this misrepresentation. ಅದು misrepresentation ಆಗೋದಿಲ್ಲ ಅವಾಗ. that is called fraud. ನೋಡ್ರಿ, fraud ಗೆ misrepresentation ಗೆ ಬಹಳ ಸ್ಲೈಟ್ ಡಿಫರೆನ್ಸ್ ಐತಿ. ಫ್ರಾಡ್ ಆಗ್ಬೇಕಂತಂದ್ರೆ ಇಂಟೆನ್ಷನ್ ಇರುತ್ತೆ ಅಲ್ಲಿ, ಟು ಡಿಸೀವ್ ದ ಪರ್ಸನ್. ಫ್ಯಾಕ್ಟ್ ಗೊತ್ತಿರ್ತೈತಿ, ಅದನ್ನ ಮುಚ್ಚಿಟ್ಟು ಬೇರೆ ಹೇಳ್ತಾನೆ. ಇಲ್ಲಿ ಹಂಗಲ್ಲ, ಫ್ಯಾಕ್ಟ್ ಏನ್ ಗೊತ್ತೈತಿ ಅದನ್ನ ಹೇಳೋಣ. ಗೊತ್ತಿದ್ದು ತಪ್ಪಿರ್ಬೋದು, ಅವ್ನು ಆ ತಪ್ಪು ತಿಳ್ಕೊಂಡು ಅದನ್ನ ಹೇಳಿರ್ಬೋದು. ಆ ತಪ್ಪು ತಿಳ್ಕೊಂಡು ಅದನ್ನ ಹೇಳಿದ್ರೆ ಅದು ಫ್ರಾಡ್ ಆಗೋದಿಲ್ಲ. ಇಟ್ ಇಸ್ ಎ ಇನ್ನೋಸೆಂಟ್ ಸ್ಟೇಟ್ಮೆಂಟ್ ಮೇಡ್ ಬೈ ಹಿಮ್, ಬಟ್ ಇಟ್ ವಾಸ್ ಟರ್ನ್ಡ್ ಲೇಟರ್ ಆನ್ untrue. ಆಮೇಲೆ ಅದು ಅಸತ್ಯ ಅಂತ ಗೊತ್ತಾತ. ಅವ್ನು ಗೊತ್ತಾತು, ಅವ್ರಿಗೆ ಹಿಂಗಾತ, ನಮಗೂ ಗೊತ್ತಿದ್ವಿ, ಸಾರಿ ನಾವು ಹಂಗ ತಿಳ್ಕೊಂಡಿದ್ವಿ ಅಂತ ಹೇಳ್ತಾನಲ್ಲ, ಅದು ಮಿಸ್ರೆಪ್ರೆಸೆಂಟೇಷನ್. ಸೊ ಏನಾಗ್ಲಿ, ಮಿಸ್ರೆಪ್ರೆಸೆಂಟೇಷನ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಮೇಡ್ ಬೈ ಒನ್ ಪಾರ್ಟಿ ಇನ್ನೋಸೆಂಟ್ಲಿ, ನಾಟ್ ಇಂಟೆನ್ಷನಲಿ. ಇದ ಫಾಲ್ಸ್ ಸ್ಟೇಟ್ಮೆಂಟ್ ಮೇಡ್ ಬೈ ಪಾರ್ಟಿ ಇಂಟೆನ್ಷನಲಿ ಅಂದಿದ್ರೆ ಫ್ರಾಡ್ ಆತ. ಇಲ್ಲಿ ಇಂಟೆನ್ಷನಲಿ ತೆಗೆದು ಇನ್ನೋಸೆಂಟ್ಲಿ ಅಂತ ಐತಿ. ಇನ್ನೋಸೆಂಟ್ಲಿ ವಿದೌಟ್ ಎನಿ ಇಂಟೆನ್ಷನ್ ಟು ಡಿಸೀವಿಂಗ್ ದ ಅದರ್ ಪಾರ್ಟಿ. ಮತ್ತದು ಮುಗ್ಧತೆಯಿಂದ ಅಷ್ಟೇ ಹೇಳ್ಯಾರ. ಖರೆ ಮುಗ್ಧತೆಯಿಂದ ಹೇಳಿದ ಅಷ್ಟೇ ಅಲ್ಲದನ ಇನ್ನೊಬ್ಬ ವ್ಯಕ್ತಿಗೆ ಮೋಸಗೊಳಿಸುವ ಯಾವುದೇ ಉದ್ದೇಶವನ್ನು ಹೊಂದಿರಲಾರದೆ ಮಾಡಿದಂತ ತಪ್ಪು ಸ್ಟೇಟ್ಮೆಂಟ್, ತಪ್ಪು ಹೇಳಿಕೆ. ಈ ತಪ್ಪು ಹೇಳಿಕೆಯಿಂದ ಒಪ್ಪಿಗೆಯನ್ನ ಪಡ್ಕೊಂಡು ಒಂದು ಒಪ್ಪಂದ ಆಗಿರ್ತಾನೆ. ಲೇಟರ್ ಆನ್ ಅದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಗೊತ್ತಾಗ್ತಾನ, ಆ ಒಪ್ಪಂದ ಊರ್ಜಿತ ಒಪ್ಪಂದ ಆಗುವುದಿಲ್ಲ. Not at all a valid contract, because there is no free consent, because consent is obtained through misrepresentation. ಇಲ್ಲಿ coercion ಇಲ್ಲ, influence ಇಲ್ಲ. ತಪ್ಪು ಹೇಳಿಕೆಯಿಂದ ಪ್ರಭಾವಿತನಾಗಿ ಆ ವ್ಯಕ್ತಿ ಹೂವನ್ನ 2015 ಮಾಡೆಲ್ ಅಂತ ಅಂದಿದ್ದಕ್ಕ ಇವ ಹೂ ಅಂದಿ. 2010 ಅಂದಿದ್ರ ಹೂ ಅಂತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ. 2010 ಮಾಡೆಲ್ ಆದ್ರೆ ನನಗೆ ಬೇಡಪ್ಪ ಅಂತ ಯಾರು now contract is not valid. So this is how you need to respond. ಇದರ essentials ಏನು? misrepresentation essentially there must be representation. ಅಲ್ಲಿ ಒಂದು ಹೇಳಿಕೆ ಅಂತ ಇರಬೇಕು. there must be a statement of fact. ಎರಡನೇದು that representation must relate to some material fact. ಆ ರೆಪ್ರೆಸೆಂಟೇಷನ್ ಒಂದು ಮಟೀರಿಯಲ್ ಫ್ಯಾಕ್ಟ್ ಗೆ ಸಂಬಂಧಪಟ್ಟಿದ್ದಿರಬೇಕು. ಅಂದ್ರೆ ಮಟೀರಿಯಲ್ ಫ್ಯಾಕ್ಟ್ ಅಂದ್ರೆ ಯಾವುದು? ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಟು ದ ಫಾರ್ಮೇಶನ್ ಆಫ್ ಕಾಂಟ್ರಾಕ್ಟ್. ಡ್ರೈವರ್ ಬಗ್ಗೆ ಹೇಳಿದ್ದು ಮಟೀರಿಯಲ್ ಫ್ಯಾಕ್ಟ್ ಅಲ್ಲ, ಇಮ್ಮೆಟೀರಿಯಲ್ ಫ್ಯಾಕ್ಟ್. ಇಟ್ ಇಸ್ ಮಟೀರಿಯಲ್, ಅದನ್ನ ಇಗ್ನೋರ್ ಮಾಡಿರಂತೆ. ಕಾರಿನ ಬಗ್ಗೆ ಸ್ವತಃ ಹೇಳಿದ್ದು ಮಟೀರಿಯಲ್ ಫ್ಯಾಕ್ಟ್. ದಟ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಇನ್ ರಿಲೇಷನ್ ಟು ಮಟೀರಿಯಲ್ ಫ್ಯಾಕ್ಟ್. ದಟ್ ರಿಪ್ರೆಸೆಂಟೇಷನ್ ಮಸ್ಟ್ ನಾಟ್ ರಿಲೇಟ್ ಟು ಲಾ ಆಫ್ ದ ಕಂಟ್ರಿ. ಅದು ದೇಶದ ಕಾನೂನಿಗೆ ಸಂಬಂಧಪಟ್ಟಂತ ರಿಪ್ರೆಸೆಂಟೇಷನ್ ಇರಬಾರ್ದು. ಅದಕ್ಕೆ ಕಾನೂನನ್ನು ಎಲ್ಲರೂ ಗೊತ್ತಿಟ್ಕೋಬೇಕು. ಏನನ್ನ ಕಾನೂನು ಗೊತ್ತಿದ್ದಿಲ್ಲ ಅದಕ್ಕೆ ನಾವು ಒಂದೇ ನನಗೆ ಬರೋಲ್ಲ. ಅದು ಕಾಯ್ದೆಗೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಇರಬಾರ್ದು. ಅವ್ನು ಸ್ಟೇಟ್ಮೆಂಟ್ ಹಂಗೆ ಹೇಳಿದ್ದಾರೆ, ಕಾಯ್ದೆ ಹಂಗೈತೆ ಅಂತ ಹೇಳಿದ, ಅದಕ್ಕೆ ನಾವು ಒಂದೇ ಅಂದ್ರೆ ಕಾಯ್ದೆ ತಿಳ್ಕೊಂಡು ಇದು ಕರ್ತವ್ಯ ಐತಿ. ಕಾಯ್ದೆಯನ್ನು ಹೊರತುಪಡಿಸಿ ಇನ್ನುಳಿದ ವಿಷಯದ ಬಗ್ಗೆ ರೆಪ್ರೆಸೆಂಟೇಷನ್ ಆಗಬೇಕು. The representation must have been made either before or at the time of the contract. ಅದು ಆ ರೆಪ್ರೆಸೆಂಟೇಷನ್, ಆ ಸ್ಟೇಟ್ಮೆಂಟ್ ಅದೇನಿರ್ಬೇಕು? ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಕೆ ನಾನು ಮುಂಚೆನೇ ಹೇಳಿರ್ಬೇಕು, ಅಥವಾ ಅಟ್ ದ ಫಾರ್ಮೇಶನ್ ಆಫ್ ದ ಟೈಮ್ ಆಫ್ ಫಾರ್ಮಿಂಗ್ ಡ್ಯೂರಿಂಗ್ ದ ಕಾಂಟ್ರಾಕ್ಟ್ ಅವರು ಹೇಳಿರ್ಬೇಕು. ಕಾಂಟ್ರಾಕ್ಟ್ ಆದ್ಮೇಲೆ ಹೇಳಿದ್ದು ಸ್ಟೇಟ್ಮೆಂಟ್ ಮಿಸ್ರೆಪ್ರೆಸೆಂಟೇಷನ್ ಅನ್ನ ಕಾಂಟ್ರಾಕ್ಟ್ ಇಂದ ಮುಂಚೆ ಹೇಳಿರ್ಬೇಕು, ಕಾಂಟ್ರಾಕ್ಟ್ ನಡೆಯೋದ್ನಾಗ ಹೇಳಿರ್ಬೇಕು, ಕಾಂಟ್ರಾಕ್ಟ್ ಆದ್ಮೇಲೆ ಹೇಳಿದ್ದು ರೆಪ್ರೆಸೆಂಟೇಷನ್ ಆಗಬೇಕು. The representation must have become untrue. ಆಮೇಲೆ ಆ ಹೇಳಿಕೆ ಏನಾಗಬೇಕು? ಅಸತ್ಯ ಅಂತ ಕೂಡಿರ್ಬೇಕು. ಆಮೇಲೆ ಅದು ಅಸತ್ಯ ಅಂತ ಅನಿಸ್ಬೇಕು. ಅವಾಗ ಅದು ಮಿಸ್ರೆಪ್ರೆಸೆಂಟೇಷನ್.
ಅದು ಅಸತ್ಯ ಅಂತ ಅನ್ಸಿಲ್ಲ ಅಂದ್ರೆ ದಟ್ ಇಸ್ ಎ ಜಸ್ಟ್ ರೆಪ್ರೆಸೆಂಟೇಷನ್. ಆ ರೆಪ್ರೆಸೆಂಟೇಷನ್ ಇತ್ತಂದ್ರೆ ಕನ್ಸೆಂಟ್ ಫ್ರೀ ಐತೆ. The representation must have been made innocently. ಅದು innocently ಇರಬೇಕು. That representation must not have been made with an intention to deceive. Next, ಮೋಸಗೊಳಿಸುವ ಉದ್ದೇಶದಿಂದ ಮಾಡಿರಬಾರದು. The representation must have been made with a view to induce the other party. ಒಬ್ಬ ವ್ಯಕ್ತಿಯನ್ನ ಆ ಒಂದು ಕಾಂಟ್ರಾಕ್ಟ್ ಗೆ ಸಮ್ಮತಿ ಪಡೆಯುವ ಉದ್ದೇಶ ಇಟ್ಟುಕೊಂಡು ಆ ರೆಪ್ರೆಸೆಂಟೇಷನ್ ಮಾಡಿರಬೇಕು, ಆ ಹೇಳಿಕೆಯನ್ನ ಕೊಟ್ಟಿರಬೇಕು. ಹಾಗಾಗಿ the representation must have been made instrumental in influencing the other party. So these are all essential things for misrepresentation. So fraud and misrepresentation in ವ್ಯತ್ಯಾಸ ನಾನು ಹೇಳಿದೆ. fraud ನಲ್ಲಿ ಅದು false statement ಇರುತ್ತೆ, ಬಟ್ ಅದು with an intention ಆಗುತ್ತೆ. misrepresentation intention ಅದು ಈಗ ರೆಪ್ರೆಸೆಂಟೇಷನ್ ಮಿಸ್ರೆಪ್ರೆಸೆಂಟೇಷನ್ ಕೊಡ್ತಾರೆ. ಫ್ರಾಡ್ ಅಂದ್ರೆ ಏನು ಅಂತ ನಾಳೆ ಹೇಳೋಣ, ಅದರ ಡಿಫರೆನ್ಸಸ್ ಅನ್ನು ನಾಳೆ ತಿಳ್ಕೊಳ್ಳೋಣ. ಮಿಸ್ರೆಪ್ರೆಸೆಂಟೇಷನ್ ಅಂಡ್ ಫ್ರಾಡ್ ಅಂತ, ಕೋಯರೇಷನ್ ಅಂಡ್ ಡಿಫರೆನ್ಸಸ್, ಮಿಸ್ರೆಪ್ರೆಸೆಂಟೇಷನ್ ಅಂಡ್ ಫ್ರಾಡ್ ಅದ ಡಿಫರೆನ್ಸಸ್ ಏನು ತಿಳ್ಕೊಳ್ಳೋಣ. ಆ ನಂತರ ಮಿಸ್ಟೇಕ್ ಏನು. ಸೊ ವಿ ಶಲ್ ಕನ್ಕ್ಲೂಡ್ ಕ್ಲಾಸ್, ಟುಡೇಸ್ ಕ್ಲಾಸ್.